ರಾಜ್ಯವಾರು ಟ್ರೆಂಡ್ ಅನ್ನು ಗಮನಿಸಿದ್ರೆ ಕೇರಳ, ಪಶ್ಚಿಮ ಬಂಗಾಳ 29 ಮಮತಾ ದೀದಿ, ಬಿಜೆಪಿ 13, ಬಿಹಾರ 33 NDA, ಡಾಕ್ಟರ್ ಮಂಜುನಾಥ್ ಅಗೇನ್ ಮುನ್ನಡೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. 90,000 ಮತಗಳ ಅಂತರದಿಂದ ಮುನ್ನಡೆ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾ 48,000, ಶೋಭಾ ಕರಂದ್ಲಾಜೆ 58,781 ಮತಗಳ ಅಂತರದಿಂದ ಶೋಭಾ ಕರಂದ್ಲಾಜೆ ಮುಂದಿದ್ದಾರೆ. ತೇಜಸ್ವಿ ಸೂರ್ಯ 95,650, ಜಗದೀಶ್ ಶೆಟ್ಟರ್ 84,168 ಮುನ್ನಡೆ, ತುಕಾರಾಮ್ 64,362 ಮುನ್ನಡೆ. ಬಳ್ಳಾರಿ PC ಗದ್ದಿಗೌಡರ್ ಬಾಗಲಕೋಟೆ 9,663, ಸಾಗರ್ ಖಂಡ್ರೆ 40,000 ಮುನ್ನಡೆ, 40,000. ಕುಮಾರಸ್ವಾಮಿ 1,32,000 ಮುನ್ನಡೆ ಕುಮಾರಸ್ವಾಮಿ ಮಂಡ್ಯದಲ್ಲಿ. ಯದುವೀರ್ ಒಡೆಯಾರ್ ಮೈಸೂರಿನಲ್ಲಿ 62,966 ಮುನ್ನಡೆ. ಕುಮಾರ್ ನಾಯಕ್ ಮಾಜಿ IAS ಅಧಿಕಾರಿ ರಾಯಚೂರಿನಲ್ಲಿ 11,671 ಮತಗಳ ಮುನ್ನಡೆ. ರಮೇಶ್ ಜಿಗಜಿಣಗಿ ವಿಜಯಪುರ್ನಲ್ಲಿ 14,000 ಮತಗಳ ಮುನ್ನಡೆ ರಮೇಶ್ ಜಿಗಜಿಣಗಿಗೆ. ರಾಘವೇಂದ್ರ ಶಿವಮೊಗ್ಗದಲ್ಲಿ 83,232. ಬಸವರಾಜ ಬೊಮ್ಮಾಯಿ ತುಂಬಾ ಕಡಿಮೆ ಮತಗಳ ಅಂತರದಿಂದ ಮುಂದಿದ್ದಾರೆ, 4,594. ಶ್ರೇಯಸ್ ಪಟೇಲ್ ಹಾಸನದಿಂದ 5,749. ಹಾಸನ, ಹಾವೇರಿ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕಲಬುರಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿಯಲ್ಲಿ 82,657 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ 1,26,660 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಈಗ ಉಮೇಶ್ ಜಾಧವ್ ಮುನ್ನಡೆಯಲ್ಲಿದ್ದಾರೆ, ರಾಧಾಕೃಷ್ಣ ದೊಡ್ಡಮನಿಗಿಂತ 5,905. ಕಲಬುರಗಿ ಮತ್ತು ಹಾಸನ ನೋಡಿ, ಡಾಕ್ಟರ್ ಬಸವರಾಜ್ ಕೊಪ್ಪಳದಲ್ಲಿ ಮತ್ತೆ ಮುಂದೆ ಬಂದರು, 76 ಮತಗಳು ಮಾತ್ರ, 76 ವೋಟ್ಸ್ ಲೀಡ್. ಮಲ್ಲೇಶ್ ಬಾಬು ಲೀಡ್ ಕಡಿಮೆ ಮಾಡಿಕೊಂಡಿದ್ದಾರೆ, 18,008. ಡಾಕ್ಟರ್ ಕೆ ಸುಧಾಕರ್ 42,102 ಮತಗಳ ಅಂತರದಿಂದ ರಕ್ಷಾ ರಾಮಯ್ಯ ವಿರುದ್ಧ ಲೀಡ್ನಲ್ಲಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ 54,771. ಶಿ ಹ್ಯಾಸ್ ಕನ್ಸಾಲಿಡೇಟೆಡ್ ಇನ್ ಚಿಕ್ಕೋಡಿ. ವಯನಾಡು ರಾಹುಲ್ ಗಾಂಧಿ 80,000 ಮತಗಳ ಅಂತರ. ಗೋವಿಂದ್ ಕಾರಜೋಳ್ ಚಿತ್ರದುರ್ಗ 43,796 ಮತಗಳ ಅಂತರದಿಂದ ಚಂದ್ರಪ್ಪ ವಿರುದ್ಧ ಮುನ್ನಡೆಯಲ್ಲಿದ್ದಾರೆ. ಸುನಿಲ್ ಬೋಸ್ ಚಾಮರಾಜನಗರದಿಂದ 57,638 ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಸೋಮಣ್ಣ ತುಮಕೂರಿನಲ್ಲಿ ಮುನ್ನಡೆ. ವಯನಾಡು ರಾಹುಲ್ ಗಾಂಧಿ ಅಂತರ 1,00,000 ಮತ ದಾಟ್ತಾ ಇದೆ. ಕಳೆದ ಬಾರಿ ಅಮೇಥಿಯಲ್ಲಿ ಸೋತು ವಯನಾಡಿನಲ್ಲಿ ರಾಹುಲ್ ಗಾಂಧಿ ಗೆದ್ದಿದ್ರು. ಡಾಕ್ಟರ್ ಮಂಜುನಾಥ್ ತಮ್ಮ ಲೀಡನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಶ್ರೇಯಸ್ ಪಟೇಲ್ 5,700 ಮತಗಳ ಅಂತರದಿಂದ 8ನೇ ಸುತ್ತು ಮುಕ್ತಾಯ ಆಗಿದೆ. ಹಾಸನದಲ್ಲಿ 8 ರೌಂಡ್ ಮುಗಿದ ನಂತರ ಶ್ರೇಯಸ್ ಪಟೇಲ್ ಮುನ್ನಡೆ, ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ. ರಾಷ್ಟ್ರವ್ಯಾಪಿ ಬಿಜೆಪಿ +303, ಕಾಂಗ್ರೆಸ್ +217. ಇಲ್ಲಿಯವರೆಗಿನ ಲೀಡ್ಗಳನ್ನು ಗಮನಿಸಿದಾಗ ಈ ಚುನಾವಣೆಯ ಸ್ಟೋರಿ ಏನಪ್ಪ ಅಂತಂದರೆ, ಬಿಜೆಪಿ ಬಹುಮತದ ಮ್ಯಾಜಿಕ್ ನಂಬರನ್ನು ತಲುಪಲಿಕ್ಕೆ ತಿಣಕಾಡುತ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.